ಹಾಯ್ ಫ್ರೆಂಡ್ಸ್, ಈಗ ನಾನು ಟೆರೆಸಲ್ಲಿದ್ದೀನಿ. ಇಲ್ಲಿ ನೋಡಿ ಪರಮೇಶ್ವರ್ ಏನು ಮಾಡ್ತಾಯಿದ್ದಾರೆ. ಏನು ಮಾಡ್ತಾಯಿದ್ದೀರಾ? ಕಸ ಗುಡಿಸ್ತಾ ಇದ್ದೀನಿ. ಯಾರು ಗುಡಿಸ್ತಾ ಇಲ್ಲ, ಕ್ಲೀನ್ ಮಾಡ್ತಿಲ್ಲ, ಅದಕ್ಕೆ ಕಸ ಗುಡಿಸ್ತಾ ಇದ್ದಾರೆ ನೋಡಿ. ಯಾರು ಗುಡಿಸಲ್ಲ ಟೆರೆಸ್ ಎಲ್ಲ ಇವ್ರದ್ದೇ. ಇವರೇ ಕಸ ಗುಡಿಸೋದು, ಇವರೇ ಎಲ್ಲ ಕ್ಲೀನ್ ಮಾಡೋದು. ಚೆನ್ನಾಗಿ ಗುಡಿಸಿ, ಅಲ್ಲೆಲ್ಲ ಕಸ ಇದೆ. ಏನು ಗುಡಿಸ್ತೀರಾ? ಸರಿಯಾಗಿ ಮಾಡಿ ಕೆಲಸ. ನೋಡಿ ಹೆಂಗಂದ್ರೆ ಹೆಂಗೆ ಮಾಡ್ತಾರೆ ಕೆಲಸ ಮಾಡೋಕ್ಕೆ ಬರಲ್ಲ. ಹೌದು, ಸಂಜೆ ಆದರೆ ಸಾಕು, ಇಲ್ಲ ಬೆಳಗ್ಗೆ ಆದರೆ ಸಾಕು. ಟೆರೆಸ್ ಎಲ್ಲ ಕ್ಲೀನ್ ಮಾಡೋದು ನಮ್ಮ ಯಜಮಾನ್ರು ಮಿಸ್ಟರ್ ಪರಮೇಶ್ವರ್. ಸೊ ಹಂಗಾಗಿ ನಮ್ಮ ಟೆರೆಸ್ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಟೆರೆಸ್ ಬನ್ನಿ ನಾನು ತೋರಿಸ್ತೀನಿ ನಮ್ಮ ಟೆರೆಸ್ಸು. ಈಗ ಸಾಯಂಕಾಲ ಮೋಡ ಎಲ್ಲ ಮುಚ್ಕೊಂಡಿದೆ, ಚೆನ್ನಾಗಿದೆ, ತಣ್ಣಗಿದೆ. ಅದಕ್ಕೆ ಟೆರೆಸ್ ಮೇಲೆ ಬಂದೆ. ರಜಾ ಇದೆ ನನಗೆ, ಅದಕ್ಕೋಸ್ಕರ ಟೆರೆಸ್ ಬಂದಿದ್ದೀನಿ. ಟೆರೆಸಲ್ಲಿ ನೀವು ಹಾಗೆ ತೋರಿಸ್ತೀನಿ ಬನ್ನಿ ಏನೇನಿದೆ ಅಂತ. ನಾನು ಮೇಂಟೈನ್ ಮಾಡಲ್ಲ ಇಲ್ಲಿ ಏನೂ ಜಾಸ್ತಿ, ಎಲ್ಲ ಪರಮೇಶ್ವರೇ ಮಾಡೋದು. ಹೋದರೆ ಇದೆಲ್ಲ ಏರಿಯಾ ನಾನು ಬರೀ ಗಿಡ ನೋಡೋದು, ಗಿಡ ನೆಡೋದು ಅಷ್ಟೇ, ಎರಡೇ ಕೆಲಸ ಮಾಡೋದು. ಕೆಲಸ ಮಾಡೋದೇನು ಅಂದರೆ ಏನೂ ಇಲ್ಲ. ಕ್ಲೀನಿಂಗ್ ಅಂತ ನನಗಾಗಲ್ಲ. ಸೊ ಅದೆಲ್ಲ ಮಾಡೋದು ಮಿಸ್ಟರ್ ಪರಮೇಶ್. ಸೊ ಮಿಸ್ಟರ್ ಪರಮೇಶ್ ಮಾಡೋ ಕೆಲಸ ಅಂತ ತೋರಿಸ್ತೀನಿ. ಇದ್ರ ಜೊತೆಗೆ ಇಲ್ಲಿ ಬರುತ್ತೆ ಇನ್ನೊಂದು ದೊಡ್ಡದು ಆರಾಧ್ಯ. ಇದೇ ಮ್ಯಾಕ್ಸಿಮಮ್ ಗಲೀಜು ಮಾಡೋದು. ಇಲ್ಲಿ ಕೆಲಸ ಮಾಡ್ತಾ ಬೇಕಾದ್ರೆ ತೋರಿಸ್ಕೊಳಕ್ಕೆ ಬರುತ್ತೆ. ನಾನು ಮಾಡ್ತಾಯಿದ್ದೀನಿ ಕೆಲಸ ಅಂತ. ಆರಾಧ್ಯ ಏನಕ್ಕೆ ಬಂದಿದ್ಯಾ ಇಲ್ಲಿ? ಇಲಿ ಹಿಡಿಯೋಕ್ಕೆ ಬಂದ್ಯಾ? ನಮ್ಮ ಆರಾಧ್ಯಾಗಿ ಇಲಿ ಹಿಡಿಯೋದಂದರೆ ಅಷ್ಟಿಷ್ಟ. ಎಲ್ಲಾದರೂ ಕಾಣಿಸ್ಲಿ ಪಟಾಕ್ ಅಂತ ಹಿಡ್ದಾಕ್ಬಿಡುತ್ತೆ. ನಮ್ಮ ಬಿಲ್ಡಿಂಗಲ್ಲಿ ಇಲಿ ಆಗಲಿ ಹೆಗ್ಣ ಆಗಲಿ ಯಾವುದು ಕಾಣಿಸೋದೇ ಇಲ್ಲ. ಬೆಕ್ಕಂತೂ ಬರೋದೇ ಇಲ್ಲ. ಬೆಕ್ಕಿಗೆ ಹೆಂಗೆ ಭಯ ಇಟ್ಬಿಟ್ಟಿದೆ. ಅಕ್ಕಪಕ್ಕ ಬೆಕ್ಕಿದೆ, ಆದರೆ ನಮ್ಮ ಆರಾಧ್ಯಾಗೋಸ್ಕರ ಯಾವ ಬೆಕ್ಕು ನಮ್ಮ ಮನೆ ಕಡೆ ಬರೋದೇ ಇಲ್ಲ. ಏನು ಮಾಡ್ತಾಯಿದ್ಯಾ ಆರಾಧ್ಯ? ಒಳ್ಳೆ ಜಾಸೂಸಿ ಕೆಲಸ ಮಾಡುತ್ತೆ. ಇದೆಯಾ ಇಲ್ವ ಅಂದ್ಕೊಂಡು ಒಂದೊಂದು ಪಾಟಲ್ಲಿ ಚೆಕ್ ಮಾಡ್ತಾ ಇರುತ್ತೆ. ಇದೆಯಾ ಆರಾಧ್ಯ? ಇಲಿ ಇದೆಯಾ? ಮೂಸ್ತಾ ಇರುತ್ತೆ ಯಾವಾಗಲೂ. ಕಾಣಿಸ್ತಾ ಆರಾಧ್ಯ? ಕಾಣಿಸ್ತಾ ಇಲ್ವಾ? ಸೊ ಏನೂ ಸಿಕ್ಕಿಲ್ಲ. ಇಲ್ಲಿ ನೋಡಿ, ಇಲ್ಲಿ ನಮ್ಮ ಡ್ರ್ಯಾಗನ್ ಫ್ರೂಟ್ ಗಿಡ 2 ಹೂವು ಬಿಟ್ಟಿದೆ. ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೆಂಗಿರುತ್ತೆ ಹೂವು ಅಂತ. ಇದು ಹೂವು ಅರಳಿತ್ತು ಬೆಳಗ್ಗೆ, ಇವಾಗ ಕ್ಲೋಸ್ ಆಗಿಬಿಟ್ಟಿದೆ. ನೆಕ್ಸ್ಟು ಇನ್ನು 2-3 ಡೇಸಲ್ಲಿ ಚಿಕ್ಕದಾಗಿ ಹೂವು ಹಣ್ಣು ಕಾಣಿಸ್ಕೊಳ್ಳುತ್ತೆ. ಇದೊಂಥರ ಮನಿ ಪ್ಲಾಂಟಲ್ಲಿ ಎಲೆ ದೊಡ್ಡದಾಗಿರುತ್ತೆ ಹಾಗೆ. ಇಲ್ಲಿ ನಾನು ಹೊಸ್ದಾಗಿ ಮೆಣಸಿನ ಗಿಡ ಹಾಕಿದ್ದೀನಿ. ನಾನೇ ಬೀಜ ಹಾಕಿ ಬೆಳೆಸಿರೋ ಗಿಡ. ಇಲ್ಲಿ ಮಾವಿನ ಗಿಡ ಇದೆ. ಈ ಮಾವಿನ ಗಿಡ ಅಂತ ತೊಗೊಂಡೋಗ್ಬಿಟ್ಟು ನಾವು ಹಳ್ಳಿ ತೋಟದಲ್ಲಿ ಹಾಕ್ತೀವಿ. ಇದು ಇನ್ನೊಂದು ರೀತಿಯ ಮನಿ ಪ್ಲಾಂಟ್ ಗಿಡ. ಇದು ಅಷ್ಟೇ ಸಖತ್ತಾಗಿರುತ್ತೆ. ದೊಡ್ಡ ಎಲೆ ಫುಲ್ ಕವರ್ ಇರಲ್ಲ, ಹರಿದೋಗಿರೋ ಎಲೆ ಥರ ಕಾಣಿಸುತ್ತೆ. ಕಾಣಿಸ್ತಾ ಆರಾಧ್ಯ ನಿನಗೆ? ಇಲ್ಲಿ ಚೆಕ್ ಮಾಡ್ತಾನೆ ಇದೆ ಇಲ್ಲಿ ಇದೆಯಾ ಅಂತ. ಅದರ ಡೈಲಿ ಡ್ಯೂಟಿ ಅದು. ಬೋಗನ್ವಿಲ್ಲ ಎಷ್ಟು ಹೂವು ಬಿಟ್ಟಿದೆ. ನಮ್ಮನೇಲಿ 2-3 ಬೋಗನ್ವಿಲ್ಲ ಟೈಪ್ ಇದೆ. ಒಂದು ವೈಟು, ಇನ್ನೊಂದು ಪಿಂಕು, ಇನ್ನೊಂದು ಎಲ್ಲೋ. ಇದು ಇಂಡೋನೇಷ್ಯಾ ಪ್ಲಾಂಟ್. ಇಲ್ಲಿ ಬಂದರೆ ಇದೇನಿದು? ಸೋರೆಕಾಯಿ ಅಲ್ವಾ? ಸೋರೆಕಾಯಿ ಬಿಟ್ಟಿದೆ. ಫಸ್ಟ್ ಟೈಮ್ ಸೋರೆಕಾಯಿ ಬಿಟ್ಟಿರೋದು. ಇದು ಒಂದು ರೀತಿಯ ಶೋ ಗಿಡ. ಎಷ್ಟು ತುಂಬ 3-4 ವರ್ಷ ಆಯ್ತಲ್ವ ಹಾಕಿ, ಆದರೆ ಹೂವು ಬಿಟ್ಟಿರಲಿಲ್ಲ. ಆದರೆ ಈಗ ಬಿಡ್ತಾಯಿದೆ ಹೂವು. ಅಲ್ಲಿ ಕಾಣಿಸ್ತಾ ಇರ್ಬೋದು ಹೂವು. ಇಲ್ಲಿದೆ ಹೂವು. ಸೊ ಇದು ನಾವು ಹೊಸದಾಗಿ ಮಾಡಿದ್ದೀವಿ ಬ್ಯಾಕ್ಗ್ರೌಂಡ್, ನಮ್ಮ ಟೆರೆಸ್ ಮೇಲೆ ಚೆನ್ನಾಗಿರಲಿ ಅಂತ. ಇಲ್ಲಿ ಇನ್ನೊಂದು ಗಿಡ ಇದೆ, ಅದು ಸೋರೆಕಾಯಿ ಥರನೇ. ಅದು ಇಲ್ಲಿ ನೋಡ್ಬೋದು, ಗೋಡೆ ಮೇಲೆ ಹಚ್ಚಿದ್ದೀವಿ. ಇಲ್ಲಿದೆ ಸೋರೆಕಾಯಿ ಬಿಟ್ಟಿದೆ. ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಸೋರೆಕಾಯಿ ಇದೆ ಇದರಲ್ಲಿ. ಚಿಕ್ಕದಾಗಿ ಮೊಗ್ಗಾಗಿದೆ.
ನಮ್ಮ ಪಕ್ಕದ ಮನೆಯಲ್ಲಿ ಕೂಡ ಒಬ್ರು ಆಂಟಿ ಇದ್ದಾರೆ, ಅವರು ಕೂಡ ಸಕ್ಕದಾಗಿ ಬೆಳೆಸ್ತಾರೆ ಗಿಡ ಎಲ್ಲ. ಅದು ತೋರಿಸ್ತೀನಿ ಮೇಲ್ಗಡೆಯಿಂದ. ಅವ್ರು ನನಗೆ ಏನಾದ್ರು ಬೇಕಂದರೆ ಗಿಡನ ಕೊಡ್ತಾರೆ ಹಾಗೆ. ಅವರು ಕೂಡ ಗಾರ್ಡನ್ ಪ್ರೇಮಿ. ನಾನು ಇಲ್ಲೊಂದು ರಾಣಿ ಕೂತಿದೆ ನೋಡಿ, ಸ್ನಫಿ. ಅವ್ರದ್ರ ಫೇವ್ರೆಟ್ ಜಾಗ ಇದು. ಟೆರೇಸ್ ಮೇಲೆ ಬಂದರೆ ಈ ಥರ ಮ್ಯಾಟ್ ಹಾಕಿ ಕೊಟ್ಬಿಟ್ರೆ ಹೇಳಿ ಕೂತ್ಕೊಂಡು ಆಗಿ ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡುತ್ತೆ. ಸಫಿ ಇದ್ದಾಳು ನೋಡಲ್ಲಿ, ಟೈಮ್ ಆಯ್ತು. ಬಿಸ್ಕೆಟ್ ಬೇಡವಾ? ಬಿಸ್ಕೆಟ್ ಅಪ್ಪ ಬಿಸ್ಕೆಟ್ ತಿಂತಾ ಇದೆ. ಬೇಕಾ ಬಿಸ್ಕೆಟು? ಬಾಯ್ಲೆ ಅರ್ದ್ಯ, ಈ ಬಾಯ್ಲೆ ಅರ್ದ್ಯ. ಇದೊಂದು ಕೇಳೋದೇ ಇಲ್ಲ. ಆರಾಧ್ಯ ರಾಣಿ ಪ್ಲೇಸ್ ತೋರಿಸ್ತೀನಿ ನೋಡಿ. ನಮ್ಮ ಆರಾಧ್ಯ ರಾಣಿ ಪ್ಲೇಸ್ ಇದು. ಒಂದು ಈಸಿ ಚೇರ್ ಹಾಕ್ಬಿಟ್ಟು ಅದಕ್ಕೆ ಒಂದಷ್ಟು ದಪ್ಪ ಮ್ಯಾಟು ಮನೇಲಿ ಹಾಕ್ತೀವಲ್ಲ, ಆ ಮ್ಯಾಟ್ ಎಲ್ಲ ತೊಗೊಂಡು ಬಂದು ಪರಮೇಶ್ ಅವರು ಬರೀ ಇವ್ರಿಗೆ ಹಾಕ್ಬಿಡ್ತಾರೆ. ಹೊಸ ನಾವು ಮ್ಯಾಟ್ ತರೋದು, ನಾನು ಮ್ಯಾಟೆಲ್ಲ ಇವ್ರಿಗೆ ಹೋಗುತ್ತೆ. ಸೊ ಇದು ನಮ್ಮ ಆರಾಧ್ಯ ರಾಣಿ ಜಾಗ. ಏನು ಆರಾಮ್ಸೆ ರಾಣಿ ಥರ ಕೂತಿದೆ ಅಲ್ವಾ? ಆರಾಧ್ಯ ನಂದು ಮ್ಯಾಟ್ ಕೊಡು, ಮ್ಯಾಟ್ ಕೊಡು ನೋಡು, ಕದ್ಲೋದೇ ಇಲ್ಲ, ಅದನ್ನ ಬಿಡೋದೇ ಇಲ್ಲ. ಸೊ ನಾನು ತರೋ ಮ್ಯಾಟೆಲ್ಲ ಬರೀ ಇವ್ರಿಗೆ ಆಗೋಗ್ಬಿಟ್ಟು ಅದು ಆರಾಧ್ಯ ಕಿತ್ಕೊಂಡ್ಬಿಡುತ್ತೆ. ಚಿಕ್ಕದು ಇದೆಯಲ್ಲ ಸ್ನಫಿ ಹತ್ರ, ಇದು ಮ್ಯಾಟ್ ಕಿತ್ಕೊಂಡ್ಬಿಟ್ಟು ತಾನೇ ಹಾಕೊಂಡ್ಬಿಡುತ್ತೆ. ಆ ಥರ ಮಾಡುತ್ತೆ. ಇದು ಚೆನ್ನಾಗಿರ್ಬೇಕು. ಅದಕ್ಕೆ ಕೆಳಗಡೆ ಎಲ್ಲ ಮಲ್ಕೊಳ್ಳೋ ಅಭ್ಯಾಸನೇ ಇಲ್ಲ. ಚೆನ್ನಾಗಿ ಮ್ಯಾಟ್ ಇರಬೇಕು. ಮನೆ ಒಳಗೂ ಕೂಡ ಅಷ್ಟೇ, ಮ್ಯಾಟ್ ಇದ್ರೇ ಮಲ್ಗೋದು, ಇಲ್ಲಾಂದರೆ ಎಷ್ಟೊತ್ತಾದರೂ ನಿಂತೇ ಇರುತ್ತೆ. ಆ ಥರ ರಾಣಿ. ಹಾಯ್ ಹೇಳು ಆರಾಧ್ಯ, ಹಾಯ್ ಹೇಳು ಬೇಗ. ಆಮೇಲೆ ಇವರಿಗೆಲ್ಲ ಯಾವಾಗಲೂ ಚಿಕನ್ ಊಟನೇ ಬೇಕು. ಮೊಸರನ್ನ ಆಗಲಿ ಸಾರನ್ನ ಆಗಲಿ ಅವೆಲ್ಲ ತಿನ್ನೋದೇ ಇಲ್ಲ. ಚಿಕನ್ ಜೊತೆಗೆ ಅನ್ನ ಹಾಕಿ ಕಲಸಿ ಹಾಕಿದ್ರೇ ತಿನ್ನೋದು, ಇಲ್ಲಾಂದರೆ ಬೇಕಾದ್ರೆ ಹಂಗೆ ಹೊಟ್ಟೆ ಹಸ್ಕೊಂಡಿರುತ್ತೆ. ಆ ಥರ ಇದು ತಿನ್ನೋದೇ ಇಲ್ಲ. ನಮ್ಮದು ಚಿಕ್ಕ ನಾಯಿ ಸ್ನಾಪಿಗೆ ಮೊಸರನ್ನ ಜೊತೆ ಟೊಮೊಟೊ ಕಲಸಿ ಹಾಕಿದ್ರೆ ತಿನ್ಕೊಂಡ್ಬಿಡುತ್ತೆ. ಹೊಟ್ಟೆ ಎತ್ತು ಕಾಲು ಆ ಥರ ಕೆಲಸ ಎಲ್ಲ ಮಾಡ್ಬಿಡ. ಎತ್ತು ಹೊಡ್ತೀನಿ ನೋಡುತ್ತೆ. ಆ ಥರ ಇದಕ್ಕೆ ರಾಯಲ್ ಫುಡ್ಡೇ ಬೇಕು. ಅಷ್ಟು ಲೆವೆಲ್ ನಮ್ಮ ಆರೋಗ್ಯ. ಇವತ್ತು ನೀನು ಚಿಕನ್ ಹಾಕಲ್ಲ, ಮೊಸರನ್ನ ಹಾಕಲ್ಲ. ಮೊಸರನ್ನ ತಿಂತೀಯಾ? ಮೊಸರನ್ನ ನೋಡಿದ್ರೆ ಕೋಪ ಬರುತ್ತದೆ, ಅದು ತಿನ್ನೋದೇ ಇಲ್ಲ. ಆ ಥರ ನಮ್ಮ ಆರಾಧ್ಯ ರಾಣಿ. ನಂಗೆ ಕೊಡೋ ಜಾಗ ಆರೋಗ್ಯ ಗೊತ್ತ್ಯಾ? ಜಾಗ ಆದ್ರೆ ಜಾಗ ಅಂತೂ ಬಿಟ್ಕೊಡಲ್ಲ. ಇದು ನಾನು ಪರಮೇಶ್ ಅವರು ಸ್ವಲ್ಪ ಕೆಲಸ ಮಾಡೋ ಜಾಗ. ನಂದು ಸ್ಕೂಲ್ದು ಕೆಲಸ ಮಾಡೋದು, ಬರ್ಕೊಳ್ಳೋದು, ಓದ್ಕೊಳ್ಳೋದು ಇಲ್ಲಿ ಮಾಡ್ತೀನಿ. ಹಾಗೆಯೇ ಪರಮೇಶ್ ಅವರು ಕೂಡ ಇಲ್ಲಿ ಕೂತ್ಕೊಂಡು ಓದೋದಾಗಲಿ, ಮತ್ತು ಅವರು ಕೆಲಸ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡೋದಾಗಲಿ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇರ್ತಾರೆ. ಸೊ ಪರಮೇಶ್ ಅವರ ಆಫೀಸ್ ಇಲ್ಲೇ ಇರೋದು. ಇಲ್ಲಿ ಮೇಲೆ ಒಂದು ರೂಮ್ ಇದೆ, ಅದನ್ನು ತೋರಿಸ್ತೀನಿ. ಅಲ್ಲೇ ಅವ್ರ ಆಫೀಸು. ಸೊ ಬೋರ್ ಅಲ್ಲೇ ಅವ್ರು ಬಂದು ಆಚೆ ಕಡೆ ಇಲ್ಲಿ ಕೆಲಸ ಮಾಡ್ತಾರೆ, ಇಲ್ಲಿ ವರ್ಕ್ ಮಾಡ್ತಾರೆ. ಇಲ್ಲಿ ನೋಡಿ ಆಚೆ ಕಡೆ ನೋಡಿಕೊಂಡು ನೇಚರ್ ನೋಡಿಕೊಂಡು ನಾವೇ ಹಾಕಿರೋ ಹೊಂಗೆ ಮರದ ಗಾಳಿ ಫ್ರೆಶ್ ಆಗಿ ಬರುತ್ತೆ. ಸೊ ಇಲ್ಲಿ ಕೂತ್ಕೊಂಡು ಮಾಡ್ತಾಯಿದ್ರೆ ಏನೋ ಫ್ರೆಶ್ನೆಸ್ ಇರುತ್ತೆ, ಮತ್ತು ಮಾಡೋ ಕೂಡ ಮೂಡ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ ಟೈಮ್ ಅವ್ರು ಇಲ್ಲಿ ಕಳೀತಾರೆ. ನಾನು ಕೂಡ ಇಲ್ಲಿ ಬಂದು ಕಾಫಿ ಟೀ ಇಲ್ಲಿ ಸರ್ವ್ ಮಾಡ್ತೀನಿ ಅವ್ರಿಗೆ. ಸೊ ನಾವೊಬ್ಬರು ಕೂತ್ಕೊಂಡು ಕುಡಿತೀವಿ. ಇಲ್ಲಿ ನಾವು ಬೆಸ್ಟ್ ಪ್ಲೇಸು ನಮ್ಮ ಟೆರೇಸ್ ಮೇಲೆ ಇದು. ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಇದು ತುಂಬ ನಮ್ಗೆ ಇಷ್ಟವಾಗಿರೋ ಜಾಗ ಇದು. ಇದು ನಮ್ಮ ಟೆರೇಸ್ ಮೇಲಿರೋ ಆಫೀಸು, ಅಂದರೆ ಪರಮೇಶ್ ಅವರು ಇಟ್ಕೊಂಡಿರೋ ಆಫೀಸ್. ಇದು ತುಂಬ ಚಿಕ್ಕದಾಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಅದನ್ನು ನೋಡೋಣ ಬನ್ನಿ. ಇದು ಅವ್ರು ಬಂದು ವರ್ಕ್ ಟೇಬಲು. ಇಲ್ಲಿ ಅವರು ಎಡಿಟಿಂಗ್ ಮಾಡ್ತಾ ಇರ್ತಾರೆ, ಅಂದರೆ ಫಿಲಮ್ಸ್ ಎಡಿಟಿಂಗ್ ಮಾಡ್ತಾರೆ, ವಿಡಿಯೋ ಶೂಟ್ಸ್ನ ಎಡಿಟಿಂಗ್ ಮಾಡ್ತಾರೆ, ಮತ್ತು ಹಾಸ್ಪಿಟಲ್ ಶೂಟ್ಸ್ನ ಎಡಿಟ್ ಮಾಡ್ತಾರೆ. ಮಲ್ಟಿಪಲ್ ಟಾಸ್ಕ್ ಮಾಡ್ತಾ ಇರ್ತಾರೆ ಇದೇ ಟೇಬಲ್ ಮೇಲೇ 2 ಸಿಸ್ಟಮ್ ಇಟ್ಕೊಂಡು. ಸೊ ಇದು ಅವ್ರ ವರ್ಕಿಂಗ್ ಏರಿಯಾ ಇದು. ಸೊ ಇದು ಅವ್ರ ಟೇಬಲ್ಲು. ಹಾಗೇನೆ ನೋಡ್ಬೋದು ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ತುಂಬ ಕ್ರಿಯೇಟಿವ್ ಅವರು.
ಸೊ ಟೆಕ್ನಾಲಜಿಯಲ್ಲಿ ಅವರು ಸೊ ಎನಿ ಟೈಪ್ ಆಫ್ ವಿಡಿಯೋ ಎಡಿಟಿಂಗ್ಸ್ ಮಾಡಿಕೊಡ್ತಾರೆ. ನಿಮಗೂ ಕೂಡ ಎಡಿಟಿಂಗ್ ಏನಾದರೂ ನೆಸಸರಿ ಇದ್ದರೆ ನೀವು ಇವ್ರ ಕೈಯಲ್ಲಿ ಮಾಡಿಸ್ಕೋಬೋದು. ತುಂಬ ಕಡಿಮೆ ರೀಸನಬಲ್ ಆಗಿ ಮಾಡಿಕೊಡ್ತಾರೆ ಎಡಿಟಿಂಗು. ಎನಿ ಇವೆಂಟ್ ಆಗಿರ್ಬೋದು, ಮದುವೆ, ನಾಮಕರಣ ಆರ್ ಎನಿ ಶೂಟ್ಸು, ಪೋರ್ಟ್ಫೋಲಿಯೋಸು ಎಲ್ಲ ಎಡಿಟಿಂಗ್ ಕೂಡ ಅವ್ರು ಮಾಡಿಕೊಡ್ತಾರೆ. ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಇದು ಅವರ ಜಾಗ. ನಮಗೆ ಯಾವಾಗಲೂ ಎಂಟ್ರಿ ಇರಲ್ಲ, ರೆಸ್ಟ್ರಿಕ್ಟ್ ಮಾಡ್ತಾರೆ. ಇದು ಆಫೀಸ್. ಅವರಿಗೆ ರೀಡಿಂಗ್ ಹ್ಯಾಬಿಟ್ ಇದೆ, ಓದ್ತಾ ಇರ್ತಾರೆ. ಮತ್ತು ಅವರು ಫಿಲಮ್ ಇಂಡಸ್ಟ್ರಿಯಲ್ಲೂ ಇದ್ದಾರೆ. ಇವರೆಲ್ಲ ಅವರ ಫೇವ್ರೇಟ್ಸ್ ಫಿಲಮ್ ಇಂಡಸ್ಟ್ರಿನಲ್ಲಿ. ಇದು ಅವರ ಜಾಗ, ಅವ್ರ ಕ್ಯಾಮ್ರಾಸು. ಆಮೇಲೆ ಓಲ್ಡ್ ಥಿಂಗ್ಸ್ನ ಅಂದರೆ ಕಲೆಕ್ಷನ್ ಮಾಡೋದಂದ್ರೆ ಅವ್ರಿಗೆ ತುಂಬ ಇಷ್ಟ. ಇದು ಬಂದು ಅವ್ರ ತಾಯಿ. ಕಮ್ಮಿ ಮಾತಾಡ್ತೀನಿ, ಅದು ನಮ್ಮ ತಾಯಿ ಅಂತ ಅಂದ್ರೆ ಆಕ್ಚುಲಿ ನಮ್ಮ ತಾಯಿ ನನ್ನ ಅಪೋಸಿಟ್. ಅವರು ಒಂದಿನ ನಂಗೆ ಹೇಳಿದ್ರು, ನಾನು ಆಕ್ಚುಲಿ ಬಿಟ್ಟಿದ್ರೆ ಈಗ ಅವರು ಒಂದು ಫಿಲಮ್ ಪ್ರೋಮೋ ಶೂಟನ್ನ ಎಡಿಟ್ ಮಾಡ್ತಾ ಇದ್ದಾರೆ. ಇವರಿಬ್ರು ಮಲಗಿದ್ದಾರೆ ನೋಡಿ, ಆರಾಮ್ಸೆ ಒಳ್ಳೆ ಗಾಳಿ ಕುಡ್ಕೊಂಡು. ಇಲ್ಲೊಂದು ಚಿಕ್ಕದಾಗಿ ಅಕ್ವೇರಿಯಂ ನಮ್ಮ ಟೆರೆಸ್ ಮೇಲೆ ಮೀನು ಕಾಣಿಸ್ತಾ ಇದೆಯಲ್ಲ ನೋಡಿ. ಸಂಜೆ ಟೈಮ್ ಎಷ್ಟು ಚೆನ್ನಾಗಿದೆ.